ಹೆಲೋ ಫ್ಯಾಮ್. ಸೊ ತಮ್ಮನೆಲ್ಲ ಗೊತ್ತಾಗಿರುತ್ತೆ, ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾನು ಒಬ್ಬನೇ ಹೋಗ್ತಾ ಇಲ್ಲ, ನನ್ನ ಫ್ರೆಂಡ್ಸು ಜಾಯಿನ್ ಆಗ್ತಿದ್ದಾರೆ. ಸೊ ಸದ್ಯಕ್ಕೆ ಯಶವಂತಪುರ ರೈಲ್ವೆ ಸ್ಟೇಷನ್ ಹತ್ರ ಇದ್ದೀನಿ. ಗುಡ್ ಮಾರ್ನಿಂಗ್ ಬ್ಯಾಂಗ್ಳೂರ್. ಲಾಗ್ ಮಾಡೋದು, ರೀಲ್ಸ್ ಮಾಡೋದು ಸುಲಭ ಅಲ್ಲ ಗುರು. ಸ್ಟಾರ್ಟಿಂಗಲ್ಲಿ ಜನ ಯಾರೂ ಇರಲಿಲ್ಲ, ಊರ್ಪಲ್ಲಿ ಮಾತಾಡಿದೆ. ಜನಗಳ ಮಧ್ಯೆ ಮಾತಾಡೋದು ತುಂಬ ಕಷ್ಟ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಹೋಗ್ತೀನಿ. ಬನ್ನಿ ಹೋಗೋಣ. ನಾವು ಹೋಗ್ತಿರೋ ಟ್ರೈನ್ ಬಂದುಬಿಟ್ಟು ಯಶವಂತಪುರ ಟು ಕಾರವಾರ ಹೋಗುತ್ತೆ. ನಾವು ಸುಬ್ರಹ್ಮಣ್ಯ ರೋಡ್ ಹತ್ರ ಇಳ್ಕೋಬೇಕು. ಟೋಟಲ್ 7 ಅವರ್ ಜರ್ನಿ ಇರುತ್ತೆ. ಬನ್ನಿ ಟ್ರೈನ್ ಒಳಗಡೆ ಹೋಗೋಣ. ಸೊ ಇದು ಸ್ವಪ್ನ ಅಂತ ನನ್ನ ಫ್ರೆಂಡು, ಇದು ಅಂಕಿತಾ, ಇವರು ಪ್ರಜ್ವಲ್ ಅಂತ. ಟ್ರೈನ್ ಇವಾಗ ಮೂವ್ ಆಗ್ತಿದೆ. ಬೆಳಗ್ಗೆ 9 ಗಂಟೆ. ಮುಂಚೆನೇ ಹೇಳಿದ್ದೆ ನಾನು ಸ್ವಪ್ನಂಗೆ ತಿಂಡಿ ಏನಾದರೂ ಮಾಡಿಸ್ಕೊಂಬ ಅಂತ. ಟ್ರೈನಲ್ಲಿ ಏನೂ ಸಿಗಲ್ಲ, ಸೊ ಸಿಕ್ಕರೂ ಚೆನ್ನಾಗಿರಲ್ಲ. ಅದಕ್ಕೆ ಅವ್ರ ಅಮ್ಮನ ಕೈಯಲ್ಲಿ ತಿಂಡಿ ಮಾಡಿಸ್ಕೊಂಬಂದಿದ್ಲು. ಸಾಕಾಯ್ತು ಗುರು ಟ್ರೈನಲ್ಲಿ ಕೂತು. ಸೊ ಅದಕ್ಕೆ ಒಂದು ಸ್ವಲ್ಪ ಹೊರಗಡೆ ಬಂದೆ. ಇವಾಗ ಶ್ರವಣಬೆಳಗೊಳ ರೀಚ್ ಆಗಿದ್ದೀವಿ. ಸೊ ಇಲ್ಲಿಂದ ನಾನು ಜಾಸ್ತಿ ಸ್ಟೇಷನ್ನ ತೋರಿಸ್ಲಿಕ್ಕೆ ಹೋಗಲ್ಲ ನಿಮಗೆ. ಡೈರೆಕ್ಟ್ ಸಕಲೇಶ್ಪುರದಿಂದ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತಲ್ಲ, ಸೊ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಹೋಗೋಣ. It's a new world out there, go make it. Doesn't it matter? Reach out for the stars and fly. പുതിയൊരു ലോകം, ഇളം തെന്നൽ മൂളുന്ന ഗാനം, ഇളവയിൽ പോലുള്ള സ്നേഹം, കിനാക്കൾ കടം തന്ന ലോകം. മലത്തെണ്ടിനോരോ മുട്ടും ഓരോ സ്വപ്നം, അവയിൽ കാണാറാകും നീതോരോ മോഹം, ഓരോ വർണ്ണം. ആരാരോ പാടുവതാതെ നീ ഹാരാർദ്രരാഗം. അറിയാമോ പിറാക്കളെ ഇങ്ങിനിയൻ ജീവിതം. പുതിയൊരു ലോകം, ഇളം തെന്നൽ മൂളുന്ന ഗാനം. it's a new world out there, go.
ഞാനൊഴുകും തിരയിൽ തലോടി തീരം ഏതോ അനുരാഗാർദ്ര തീരം അറിയാതെ അറിയാതെ പുളകം പകരാ എന്തിനോ തമ്മിലേ സംഗമം സംഗമം കാലമേ കാലമേ പുതിയൊരു ലോകം ഇളം തെന്നൽ മൂളുന്ന ഗാനം ഇളവയിൽ പോലുള്ള സ്നേഹം കിനാക്കൾ കടം തന്ന ലോകം മലച്ചെണ്ടിൽ ഓരോ മുട്ടും ഓരോ സ്വപ്നം അവയിൽ കാണാറാകും നീതോരോ മോഹമോരോ വർണ്ണം ആരാരോ പാടുവതാരി നീ ആരാഗ്രനാഥം അറിയാമോ പിറാക്കളെ ഇനിയും ജീവിതം പുതിയൊരു മാറി ಪ್ರಯಾಣಿಕರೇ ದಯವಿಟ್ಟು ಗಮನಿಸಿ ಮ್ಯಾಂಗಳೂರು ಜಂಕ್ಷನ್ ದ್ವಾರವಾಗಿ ಹೋಗುವ ಗಾಡಿ ಸಂಖ್ಯೆ 1651 ಯಶವಂತಪುರ ಜಂಕ್ಷನ್ ಕಾರವಾರ ಎಕ್ಸ್‌ಪ್ರೆಸ್ ಮೊದಲನೇ ಪ್ಲಾಟ್‌ಫಾರ್ಮ್ಗೆ ಇವಾಗ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀವಿ. ಇಳಿದ ತಕ್ಷಣ ಹೊರಗಡೆ ಬೇಗ ಬಂದು ಬಸ್ ಹಿಡ್ಕೊಳ್ಳಿ. ಬಿಟ್ಟಿರೋದೇ ಒಂದೆರಡು ಬಸ್ ಬಿಟ್ಟಿರ್ತಾರೆ. ಇಲ್ಲಿ ಸುಬ್ರಹ್ಮಣ್ಯಕ್ಕೆ ಒಂದು ಬಸ್ ಇದೆ, ಧರ್ಮಸ್ಥಳಕ್ಕೆ ಒಂದು ಬಸ್ ಇದೆ. ಇದೇನಾದರೂ ಮಿಸ್ ಆದರೆ ನೀವು ಬೇರೆ ಟಿ ಟಿನೋ ಏನಾದರೂ ಮಾಡ್ಕೊಂಡು ಹೋಗಬೇಕಾಗುತ್ತೆ. ರೈಲ್ವೆ ಸ್ಟೇಷನ್ ನೋಡಿ, ನಮ್ಮ ಕಡೆ ಹಳೆಯ ದೇವಸ್ಥಾನದ ಥರ ಇದೆ. ಬಿಸಿಲು ಜಾಸ್ತಿ ಇರೋದ್ರಿಂದ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ಇಲ್ಲಿಂದ ಡೈರೆಕ್ಟ್ ಧರ್ಮಸ್ಥಳಕ್ಕೆ ಹೋದ್ಮೇಲೆ ನಿಮಗೆ ಸಿಗ್ತೀನಿ. ಜಸ್ಟ್ ಇವಾಗ ಧರ್ಮಸ್ಥಳಕ್ಕೆ ಬಂದು ರೀಚ್ ಆಗಿದ್ದೀವಿ. ಟೈಮ್ ಬಂದುಬಿಟ್ಟು 3:30 ಆಗಿದೆ. ರೀಲ್ಸು ಈಸಿಯಾಗಿ ಮಾಡ್ಬೋದು ಗುರು. ಸ್ಕ್ರಿಪ್ಟ್ ಇರುತ್ತೆ, ಪ್ರಿಪೇರಾಗಿ ಮಾಡ್ಬೋದು. ಲಾಗ್ ಮಾಡೋದು ತುಂಬ ಕಷ್ಟ. ಆನ್ ಸ್ಪಾಟ್ ಮಾತಾಡೋ ಸ್ಕಿಲ್ ಇರಬೇಕು, ಕ್ಯಾಮ್ರಾ ಹಿಡ್ಕೊಳ್ಳೋದು ಗೊತ್ತಿರಬೇಕು, ಆಮೇಲೆ ಯಾವ ಫ್ರೀಕ್ವೆನ್ಸಿಲಿ ಮಾತಾಡಿದರೆ ಚೆನ್ನಾಗಿ ರೆಕಾರ್ಡ್ ಆಗುತ್ತೆ ಅಂತ ಗೊತ್ತಿರಬೇಕು. ಇವೆಲ್ಲ ನನಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ಧರ್ಮಸ್ಥಳಕ್ಕೆ ಬರ್ತಾ ಇರೋದು. ಮೆಮೊರಿ ಇರಲಿ ಅಂತ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಬಿಸಿಲು ಜಾಸ್ತಿ ಇರೋದ್ರಿಂದ ಏನಾದರೂ ಫ್ರೂಟ್ ಜ್ಯೂಸ್ ಕುಡಿಯೋಣ ಅಂತ ಇದೆ. ಯಾವುದೋ ತೃಪ್ತಿ ಉಪಹಾರ ಅಂತ ಇದೆ. ನಾನು ಪೈನಾಪಲ್ ಜ್ಯೂಸ್ ತೊಗೊಂಡೆ. ಏನಕ್ಕೆ ಬಿಸಿಲು ಜಾಸ್ತಿ ಅಂದರೆ ಇಲ್ಲಿ ಕೋಸ್ಟಲ್ ಲೈನ್ ನಿಯರ್ ಆಗುತ್ತೆ. ಇಲ್ಲಿ ಕುಡ್ದಾದ್ಮೇಲೆ ಸ್ಟೇ ಆಗೋಕ್ಕೆ ರೂಮ್ ಹುಡುಕಬೇಕು. ಇಲ್ಲೇ ಧರ್ಮಸ್ಥಳದ ಆಡಳಿತ ರೂಮ್ಸ್ ಇದ್ದಾವೆ ಅಂತ ಹೇಳಿದರು, ಹುಡುಕಬೇಕು. ನೇತ್ರಾವತಿ ಶರಾವತಿ ಗೆಸ್ಟ್ ಹೌಸಲ್ಲಿ 150 ರೂಪಾಯಿ ಅಂತ ಹೇಳಿದರು. ರೂಮ್ಸು ಸರಿ ಇರಲಿಲ್ಲ, ಬೇರೆ ಕಡೆ ಹುಡುಕಬೇಕು ಇವಾಗ. 2000 years later.
ಕೊನೆಗೆ ರೂಮ್ ಸಿಕ್ತು ನಮಗೆ ಸ್ಟೇ ಆಗಲಿಕ್ಕೆ ಸಹ್ಯಾದ್ರಿ ಗೆಸ್ಟ್ ಹೌಸಲ್ಲಿ. ಒಂದು ರೂಮ್ಗೆ 600 ತೊಗೊಂಡ್ರು. ಬನ್ನಿ ರೂಮ್ ಹೇಗಿದೆ ಅಂತ ನೋಡೋಣ. ನನಗೆ ಕೊಟ್ಟಿರೋ ರೂಮ್ ನಂಬರ್ ಬಂದುಬಿಟ್ಟು 385. ರೂಮ್ಸು ಚೆನ್ನಾಗಿದೆ, ವರ್ತ್ ಇಟ್ ಅಂತ ಹೇಳ್ಬೋದು. ಮಿರರ್ ಕೊಟ್ಟಿದ್ದಾರೆ, ಅಟ್ಯಾಚ್ಡ್ ವಾಶ್ರೂಮ್ ಇದೆ, ಕಬೋರ್ಡ್ ಇದೆ. ನನಗೆ ಹೆವಿ ನಿದ್ದೆ ಬರ್ತಿದೆ. ನಾಳೆ ಬೆಳಗ್ಗೆ ದರ್ಶನ ತಗೊಂಡು ಕುಕ್ಕೆಗೆ ಹೋಗಬೇಕು. ಬೆಳಗ್ಗೆ ಸಿಗ್ತೀನಿ. ಬೆಳಗ್ಗೆ 9 ಗಂಟೆ. ಸ್ನಾನ ಮಾಡಿ ರೆಡಿ ಆಗಿದ್ದಾಯಿತು. ಬನ್ನಿ ದರ್ಶನಕ್ಕೆ ಹೋಗೋಣ. ದರ್ಶನ ಆದಮೇಲೆ ಇಲ್ಲೊಂದು ರಾಮ ಮಂದಿರ ಅಂತ ಇದೆ. ಇಲ್ಲಿಂದ 4 ಕಿಲೋಮೀಟ್ರ್ ಆಗುತ್ತೆ. ಸೊ ಅದು ದಕ್ಷಿಣ ಅಯೋಧ್ಯೆ ಅಂತ ಕರೀತಾರೆ ಅದಕ್ಕೆ. ಅಲ್ಲೂ ಹೋಗಿ ಬರೋಣ. ವ್ಯೂ ನೋಡಿ ಹೇಗೆ ಕಾಣ್ತಿದೆ ಇಲ್ಲಿಂದ ಅಂತ. ಒಳಗಡೆ ಕ್ಯಾಮ್ರಾ ಅಲೌ ಇಲ್ಲ. ಸೊ ದರ್ಶನಕ್ಕೆ ಲೈನ್ ನಿಂತಿದ್ದೀನಿ. ನನ್ನ ದರ್ಶನ ಮುಗಿಯೋವರೆಗೂ ಒಂದು ಡ್ರೋನ್ ಶಾಟ್ನ ನೋಡ್ಕೊಂಬನ್ನಿ ಹೋಗಿ. ಜಸ್ಟ್ ಇವಾಗ ದರ್ಶನ ಮುಗಿಸ್ಕೊಂಡು ಆಚೆ ಬಂದೆ ದೇವಸ್ಥಾನದಿಂದ. ನೆಕ್ಸ್ಟು ಒಂದೆರಡು ಫೋಟೋ ತೊಗೊಂಡು ಪ್ರಸಾದ ತಿನ್ಕೊಂಡು ಮುಂದೆ ಹೋಗೋಣ. ಆಹಾ, ಎಷ್ಟು ಆರ್ದ್ರತೆಯಿಂದ ನಮಸ್ಕರಿಸ್ತಾ ಇದ್ದಾನೆ. ಇವತ್ತಲ್ಲವೇ ನನ್ನ ಪ್ರಸಾದಕ್ಕೊಂದು ಬೆಲೆ ಸಿಕ್ಕಿದ್ದು. ಸ್ವಾಮಿ, ಹೌದು ದೇವಿ. ಅಖಿಲ ಕ್ಷೇತ್ರಗಳು ತಿರುಗೋದಕ್ಕಿಂತ, ಸಕಲ ತೀರ್ಥಗಳಲ್ಲಿ ಮುಳುಗೋದಕ್ಕಿಂತ ಹಸಿದವರಿಗೆ ಒಂದು ತುತ್ತು ಅನ್ನ ಇಟ್ಟಾಗಲೇ ನನಗೆ ಪರಮಾನಂದ. ಇವಾಗ ಜಸ್ಟ್ ಪ್ರಸಾದ ತಗೊಂಡು ಆಚೆಗಡೆ ಬಂದೆ. ಸೊ ಇಲ್ಲಿಂದ ರಾಮ ಮಂದಿರ ಹೋಗೋಣ ಬನ್ನಿ. ಹನ್ನೊಂದು ವರ್ಷದ ಹಿಂದೆ ಸೌಜನ್ಯ ಅನ್ನೋ ಹುಡುಗಿಗೆ ರೇಪ್ ಮಾಡಿ ಸಾಯಿಸ್ತಾರೆ. ಧರ್ಮಸ್ಥಳ ಅನ್ನೋ ಊರಲ್ಲೇ ಈ ಥರ ಘಟನೆ ನಡೆಯುತ್ತೆ ಅಂದರೆ ನ್ಯಾಯ ಧರ್ಮ ಅನ್ನೋ ಊರಲ್ಲಿ ನಡೆದಿರುವಂಥ ಘಟನೆ ಇದು. ಆಟೋ ಡ್ರೈವರ್ ಹೇಳ್ತಾಯಿದ್ರು ಕೇಸ್ ರಿಓಪನ್ ಆಗಿದೆ ಅಂತೆ. ನಮಗೆ ಖಂಡಿತ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾಯಿದ್ರು. ಇದ್ರ ಬಗ್ಗೆ ಇನ್ಸ್ಟಾಗ್ರಾಮಲ್ಲಿ ಫುಲ್ ವೀಡಿಯೋ ಹಾಕಿರ್ತೀನಿ. ಆ ಇನ್ಸಿಡೆಂಟ್ ಹೇಗಾಯಿತು, ಯಾರು ಸಾಕ್ಷಿಗಳನ್ನ ನಾಶ ಮಾಡಿಸಿದ್ರು, ಫುಲ್ ಡೀಟೇಲ್ಸ್ ಆಗಿ ಆ ಘಟನೆ ಬಗ್ಗೆ ರಿಸರ್ಚ್ ಮಾಡಿ ಅಪ್ಡೇಟ್ ಕೊಡ್ತೀನಿ ಇನ್ಸ್ಟಾಗ್ರಾಮಲ್ಲಿ. A few minutes later. ಜಸ್ಟ್ ಇವಾಗ ಬಂದು ರೀಚ್ ಆಗಿದ್ದೀವಿ. ಚೆನ್ನಾಗಿದೆ, ಚೆನ್ನಾಗಿ ಕಟ್ಸಿದ್ದಾರೆ. ಇಲ್ಲೆಲ್ಲ ಕಾಯಿನ್ಸ್ ಎಲ್ಲ ಎಸ್ತಿದ್ದಾರೆ. ಇದು ದಕ್ಷಿಣ ಅಯೋಧ್ಯೆ ಅಂತ ಕರೀತಾರೆ. ನಾನು ರಾಮನ ಭಕ್ತ ಅಲ್ಲ, ಅಪ್ಪಟ ಶಿವನ ಭಕ್ತ. ರಾಮನ್ನ ನಾನು ದೇವರು ಅಂತ ಕನ್ಸಿಡರ್ ಮಾಡಲ್ಲ ಯಾವುದೇ ಕಾರಣಕ್ಕೂ. ಈಗ ಒಂದು 80% ಜನ ಕಮೆಂಟ್ ಹೊಡಿತೀರಾ ರಾಮ ಶಿವ ಇಬ್ಬರು ಒಂದೇ ಅಂತ. ನಾನು ಅದನ್ನು ಒಪ್ಪಲ್ಲ. ಬನ್ನಿ ಹೋಗೋಣ. ರೂಮ್ ಚೆಕ್ಔಟ್ ಮಾಡಿ ಕುಕ್ಕೆಗೆ ಹೋಗಬೇಕು ಇನ್ನು.